ಹಾಯ್ ಫ್ರೆಂಡ್ಸ್, ಭಾರತ ದೇಶದಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಸುಗಂಧ ದ್ರವ್ಯದ ಒಂದು ಮಸಾಲಾ ಪದಾರ್ಥದ ಬಗ್ಗೆ ನೋಡೋಣ ಬನ್ನಿ. ಇವುಗಳನ್ನ ಕ್ವೀನ್ ಆಫ್ ಸ್ಪೈಸಸ್ ಎಂದು ಸಹ ಕರೀತಾರೆ. ಆ ಪುರಾತನ ಸುಗಂಧ ದ್ರವ್ಯ ಯಾವುದು ಗೊತ್ತಾ? ಯಾಲಕ್ಕಿ. ಇವುಗಳನ್ನ ಎಲಾಚಿ ಎಂದು ಸಹ ಕರೀತಾರೆ. ಇದನ್ನ ಇಂಗ್ಲಿಷ್ ನಲ್ಲಿ ಕಾರ್ಡಮಮ್ ಎಂದು ಸಹ ಕರೀತಾರೆ. ಈ ಪುರಾತನ ಸುಗಂಧ ದ್ರವ್ಯದ ಯಾಲಕ್ಕಿ ದಕ್ಷಿಣ ಭಾರತ ದೇಶದ ಪಶ್ಚಿಮ ಪ್ರಾಂತದಲ್ಲಿ ಹುಟ್ಟಿತ್ತು. ಆದ್ರೆ ಈ ಆಧುನಿಕ ಕಾಲದಲ್ಲಿ ಅಂದ್ರೆ ಟೆಕ್ನಾಲಜಿ ಬೆಳೆಯುತ್ತಿರುವುದರಿಂದ ಇದರ ಉತ್ಪಾದನೆ ಇಂಡಿಯಾ, ಚೈನಾ ಪ್ರಾಂತಗಳಲ್ಲಿ, ತಾಂಜಾನಿಯಾ, ಗಟಿಮಾಲಾ, ಶ್ರೀಲಂಕಾದಂತಹ ದೇಶಗಳಲ್ಲಿ ಹೆಚ್ಚಾಗಿ ಯಾಲಕ್ಕಿಯನ್ನು ಉತ್ಪಾದನೆ ಮಾಡಲಾಗುತ್ತಿದೆ. ಪುರಾತನ ಕಾಲದಲ್ಲಿ ಯಾಲಕ್ಕಿಯನ್ನ ಈಜಿಪ್ತಿಯನ್ನರು ಹಣ್ಣುಗಳನ್ನು ಶುಭ್ರಗೊಳಿಸಲು ಬಳಸುತ್ತಿದ್ದರಂತೆ. ಹಾಗೆ ಗ್ರೀಕ್ಸ್ ಮತ್ತು ರೋಮನ್ಸ್ ಇದನ್ನ ಸುಗಂಧ ದ್ರವ್ಯವಾಗಿ ಬಳಸುತ್ತಿದ್ದರು. ಹಾಗೆ ಭಾರತ ದೇಶದಲ್ಲಿ ನಮ್ಮ ಪೂರ್ವಿಕರು ಸುಮಾರು 2000 ವರ್ಷಗಳ ಹಿಂದೆ ಇವುಗಳಲ್ಲಿದ್ದ ಔಷಧಿ ಗುಣಗಳನ್ನು ತಿಳಿದುಕೊಂಡು ಇವುಗಳನ್ನ ಆಯುರ್ವೇದ ಔಷಧಿ ತಯಾರಿಯಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದರು. ಆನಂತರ ಕ್ರಮೇಣ ಭಾರತೀಯರು ಅಡಿಗೆಯಲ್ಲಿ, ಸ್ವೀಟ್ ತಯಾರಿಯಲ್ಲಿ ವಾಸನೆಗೋಸ್ಕರ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಈಗ ಈ ಯಾಲಕ್ಕಿಯನ್ನು ಯಾವ ರೀತಿ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, ಯಾಲಕ್ಕಿ ಮರಗಳ ಮೇಲೆ ಬೆಳೆಯುವುದಿಲ್ಲ. ಮರದ ತಳಭಾಗದಲ್ಲಿ ಬೇರುಗಳ ಹತ್ತಿರ ನೆಲದ ಮೇಲೆ ಬೆಳೆಯುತ್ತವೆ. ನೋಡ್ತಾ ಇದ್ದೀರಾ, ಯಾಲಕ್ಕಿಗಳ ಕಾಯಿ ನೋಡುವುದಕ್ಕೆ ಈ ರೀತಿ ಇರ್ತವೆ. ನಂತರ ಮಾಡುವ ಕೆಲವು ಪ್ರೊಸೆಸಿಂಗ್ ಕಾರಣದಿಂದ ಈ ರೀತಿಯ ಯಾಲಕ್ಕಿ ದುಬಾರಿ ಯಾಲಕ್ಕಿಯಾಗಿ ಬದಲಾಗುತ್ತವೆ. ಯಾಲಕ್ಕಿಗಳನ್ನ ಮೊದಲು ಕೇವಲ ಅಡವಿಗಳಲ್ಲಿ ಮಾತ್ರ ಬೆಳೀತಾ ಇದ್ರು. ಇದರಿಂದ ಇದರ ಇಳುವರಿ ತುಂಬಾ ಕಡಿಮೆ ಇರ್ತಾ ಇತ್ತು. ಆದ್ರೆ ಯಾವಾಗ ಇದರ ಬೇಡಿಕೆ ಹೆಚ್ಚಾಗುತ್ತೋ ಆಗಿನಿಂದ ಭಾರತ ದೇಶದ ಅನೇಕ ಪ್ರಾಂತಗಳಲ್ಲಿ ಬೆಳೆಯುತ್ತಿದ್ದಾರೆ. ಯಾಲಕ್ಕಿ ಬೆಳೆಯನ್ನ ಬೆಳೆಯಲು ಸುಮಾರು 1500 ರಿಂದ 2500 ಮಿಲಿಮೀಟರ್ ಮಳೆ ಮತ್ತು 15 ರಿಂದ 35 ಸೆಂಟಿಗ್ರೇಡ್ ಉಷ್ಣೋಗ್ರತೆ, ಹಾಗೆ ಸಮುದ್ರ ಮಟ್ಟ ಅಂದ್ರೆ ಸಮುದ್ರ ಮಟ್ಟದಿಂದ ಸುಮಾರು 600 ರಿಂದ 1200 ಮೀಟರ್ ಎತ್ತರದಲ್ಲಿ ಮಾತ್ರ ಬೆಳೀತವೆ. ಅದಕ್ಕೆ ಇವುಗಳನ್ನು ಹೆಚ್ಚಾಗಿ ಕೇರಳ, ತಮಿಳುನಾಡು, ಕರ್ನಾಟಕದಂತಹ ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚಾಗಿ ಬೆಳೆಯುತ್ತವೆ. ಹಾಗೆ ಒಂದು ಸಲ ಯಾಲಕ್ಕಿ ಬೆಳೆಯನ್ನ ನೆಟ್ಟರೆ 3 ವರ್ಷಗಳ ನಂತರ ಇಳುವರಿಯನ್ನ ನೀಡುತ್ತೆ. ಹಾಗಾದ್ರೆ ಬನ್ನಿ ಈಗ ಇದರ ಪ್ಲಾಂಟಿಂಗ್ ಪ್ರೊಸೆಸ್ ಬಗ್ಗೆ ನೋಡೋಣ. ಮಳೆಗಾಲ ಬರುವುದಕ್ಕೂ ಮುಂಚೆ ಅಂದ್ರೆ ಮಾರ್ಚ್ ಮತ್ತು ಮೇ ತಿಂಗಳುಗಳ ಮಧ್ಯಕಾಲದಲ್ಲಿ ಇವುಗಳನ್ನ ನರ್ಸರಿಯಲ್ಲಿ ತಯಾರು ಮಾಡ್ತಾರೆ. ಇದಕ್ಕೋಸ್ಕರ ಮೊದಲು ದೊಡ್ಡದಾಗಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರುವ ಯಾಲಕ್ಕಿ ಬೀಜಗಳನ್ನ ತೆಗೆದುಕೊಂಡು ಅವುಗಳನ್ನ 24 ಗಂಟೆಗಳು ನೀರಿನಲ್ಲಿ ನೆನೆ ಇಡುತ್ತಾರೆ. ಇದರಿಂದ ಆ ಬೀಜಗಳು ಮೊಳಕೆ ಒಡೆಯಲು ಸಿದ್ಧವಾಗುತ್ತವೆ. ಆ ನಂತರ ನೆನೆ ಇಟ್ಟ ಬೀಜಗಳನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಸಮಯ ಇಟ್ಟು ನಂತರ ಇವುಗಳನ್ನ ಸಣ್ಣ ಸಣ್ಣ ಮಣ್ಣಿನ ಮಡಿಕೆಯಲ್ಲಿ ಈ ರೀತಿ ನಾಟಿಸ್ತಾರೆ. 1 ಅಥವಾ 2 ತಿಂಗಳುಗಳ ನಂತರ ಸಸಿ ಚೆನ್ನಾಗಿ ಬೆಳೆದು ನಾಟಿ ಮಾಡಲು ಸಿದ್ಧವಾಗಿರುತ್ತೆ. ಆ ನಂತರ ಮಳೆಗಾಲಕ್ಕೆ ಕೆಲವು ದಿನಗಳ ಮುಂಚೆ ಇವುಗಳನ್ನ ಹೊಲಗಳಲ್ಲಿ ಭೂಮಿಯನ್ನ ಅಗಿದು ಸಸಿಯನ್ನ ನಾಟಿ ಮಾಡ್ತಾರೆ. ನಾಟಿ ಮಾಡಿದ 3 ರಿಂದ 4 ವರ್ಷದ ನಂತರ ಮರದ ಕಾಂಡಕ್ಕೆ ಯಾಲಕ್ಕಿ ಬೆಳೆಯುತ್ತವೆ. ಮೊದಲು ಮರಕ್ಕೆ ಗುಲಾಬಿ ಆಕಾರದ ಬಿಳಿ ಹೂಗಳು ಬೆಳೆಯುತ್ತವೆ. ಹಾಗೆ ಇವು ದೊಡ್ಡದಾಗಿ ಬೆಳೆದು ಇದರ ಎಲೆಗಳು 2 ಫೀಟ್ ಎತ್ತರದಷ್ಟು ಬೆಳೆಯುತ್ತವೆ. ಆದ್ರೆ ಈ ಯಾಲಕ್ಕಿ ಮಾತ್ರ ಮರದ ತಳಭಾಗದಲ್ಲಿ ಬೆಳೆಯುತ್ತವೆ. ಹೂಗಳು ಬಿಟ್ಟಾಗ ಹೂಗಳಿಂದ ಸುಗಂಧ ವಾಸನೆ ಬರುತ್ತೆ. ಹೂಗಳು ಬಿಟ್ಟು 2 ವಾರ ಮುಗಿಯುವ ಸಮಯಕ್ಕೆ ಒಳ್ಳೆ ಕ್ವಾಲಿಟಿ ಇರುವ ಯಾಲಕ್ಕಿ ಕಟಾವಿಗೆ ಸಿದ್ಧವಾಗಿರುತ್ತವೆ. ಇವುಗಳನ್ನ ಮರದಿಂದ ಮನುಷ್ಯರು ಮ್ಯಾನ್ಯುವಲ್ ಆಗಿ ಕೈಗಳಿಂದ ಅರಿದು ಕಾರ್ಡಮಮ್ ಡ್ರೈ ಹೌಸ್ಗೆ ತೆಗೆದುಕೊಂಡು ಬರ್ತಾರೆ. ವರ್ಕರ್ಸ್ ತಂದ ಹಸಿ ಯಾಲಕ್ಕಿಗಳ ಭಾರವನ್ನ ತೂಕ ಮಾಡಿ ಆ ನಂತರ ಈ ಡ್ರೈಯರ್ ಮಷೀನ್ ನಲ್ಲಿ ಹಾಕಿ ಸುಮಾರು 80 ಡಿಗ್ರಿ ಸೆಲ್ಸಿಯಸ್ ಉಷ್ಣೋಗ್ರತೆಯಲ್ಲಿ ಬಿಸಿ ಮಾಡ್ತಾರೆ. ಇದರಿಂದ ಹಸಿ ಯಾಲಕ್ಕಿಗಳು ತಕ್ಷಣವೇ ಒಣಗಿ ಹೋಗುತ್ತವೆ. ಯಾವಾಗ ಈ ಯಾಲಕ್ಕಿಗಳು ಒಣಗುತ್ತವೆಯೋ ತಕ್ಷಣ ಇವುಗಳನ್ನ ಪಾಲಿಶಿಂಗ್ ಪ್ರೊಸೆಸ್ ಮಾಡುವ ಮಷೀನ್ ನಲ್ಲಿ ಇನ್ನಿಷ್ಟು ಸುಂದರವಾಗಿ ಕಾಣಿಸುವಂತೆ ಮಾಡ್ತಾರೆ. ಆ ನಂತರ ಕೆಲವು ಗಂಟೆಗಳಲ್ಲಿ ನಮಗೆ ಮಾರ್ಕೆಟ್ ನಲ್ಲಿ ಲಭ್ಯವಾಗುವ ಯಾಲಕ್ಕಿಗಳು ತಯಾರಾಗುತ್ತವೆ. ಆದ್ರೆ ಈ ಮಷೀನ್ ಇಂದ ತೆಗೆದ ಯಾಲಕ್ಕಿಗಳು ತುಂಬಾ ಬಿಸಿಯಾಗಿ ಇರ್ತವೆ. ಅದಕ್ಕೋಸ್ಕರ ಆ ಬಿಸಿ ಯಾಲಕ್ಕಿಗಳನ್ನ ತಣ್ಣಗಾಗಿಸಲು ಸ್ವಲ್ಪ ಗಂಟೆಗಳ ಕಾಲ ಈ ರೀತಿ ಗಾಳಿಯಲ್ಲಿ ಆರಿ ಹಾಕ್ತಾರೆ. ನಂತರ ವರ್ಕರ್ಸ್ ಇವುಗಳನ್ನ ಕೈಗಳಿಂದ ಸೆಗ್ರಿಗೇಟ್ ಮಾಡ್ತಾರೆ. ಅಂದ್ರೆ ಇವುಗಳಲ್ಲಿ ಒಳ್ಳೆ ಯಾಲಕ್ಕಿಗಳನ್ನ ಮತ್ತು ಕ್ವಾಲಿಟಿ ಕಡಿಮೆ ಇರುವ ಯಾಲಕ್ಕಿಗಳನ್ನ ವಿಂಗಡಣೆ ಮಾಡ್ತಾರೆ. ಆನಂತರ ಇವುಗಳನ್ನ ಬೇರೆ ಬೇರೆ ಪ್ಯಾಕೆಟ್ ನಲ್ಲಿ ತುಂಬಿ ತೂಕ ಮಾಡಿ ಬೇರೆ ಬೇರೆ ಪ್ಯಾಕಿಂಗ್ ಮೂಲಕ ಮಾರ್ಕೆಟ್ಗೆ ಕಳುಹಿಸ್ತಾರೆ. ಈ ರೀತಿ ಯಾಲಕ್ಕಿ ನಮ್ಮ ಕೈಗೆ ಸೇರುತ್ತೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.